ನಮಸ್ಕಾರ. ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವಿ ಶ್ರೀದಾಸ್. ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ ಸೀಸನ್ 12 ಅಂದ್ರೆ ಈಗೇನ್ ಆಡ್ತಾ ಇದ್ದಾರೆ ಅವರ ಒಂದು ಮನೆಗೆ ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾಯ್ತು. ಅವ್ರದೇ ಆಗಿರುವಂತಹ ಒಂದು ಹಾವಳಿಯನ್ನ ನಡೆಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ತಿದ್ದ ಗಿಲ್ಲಿ ಯಾಕೋ ಒಂದು ಕಡೆ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಜೊತೆಗೆ ನೆನ್ನೆ ಎಪಿಸೋಡ್ ನ ಹೈಲೈಟ್ ಏನು ಅನ್ನೋದ್ರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ. ನೆನ್ನೆ ಎಪಿಸೋಡ್ನ ಹೈಲೈಟ್ಸ್ನ ಕುರಿತಂತೆ ಮಾತನಾಡೋದಕ್ಕೆ ಕಲೀಗ್ ಜಾಯ್ನ್ ಆಗಿದ್ದಾರೆ. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ಹೆಲೋ ರಘುವೀರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಎಸ್, ಇನ್ನು ಮೊದಲನೇದಾಗಿ ನೆನ್ನೆ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆನೆ ಏನು ಸೀಸನ್ 11 ಕಂಟೆಸ್ಟೆಂಟ್ಗಳು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ, ಅವ್ರ ಜೊತೆಗೆ ಅಂದರೆ ಬಿಗ್ ಬಾಸ್ ಎಂಟ್ರಿ ಆದಮೇಲೆ ನಿಮ್ಮ ಲೈಫ್ ಯಾವ ರೀತಿ ಬದಲಾಯಿತು ಅನ್ನೋ ಒಂದು ಟಾಸ್ಕ್ ಅನ್ನು ಕೊಡ್ತಾರೆ. ಸೊ ಏನು ಹೇಳ್ತೀರಾ? ಉಗ್ರಂ ಮಂಜು ಮಾತನಾಡಿದ್ದಾಗಿರ್ಬಹುದು ಅಥವಾ ರಜತ್ ಅವ್ರು ಮಾತನಾಡಿದ್ದಾಗಿರ್ಬಹುದು, ಹಾಗೆ. ಹೌದು ಮೇಡಮ್, ನಾವು ನೋಡಿದ್ವಿ ಬಿಗ್ ಬಾಸ್ ಸೀಸನ್ 11 ಚೆನ್ನಾಗಿ ಆಟ ಆಡಿ ಕೆಲವೊಂದು ಅವ್ರು ಆಲ್ಮೋಸ್ಟ್ ಎಲ್ಲರೂ ಅಲ್ಲಿ ಫೈನಲಿಸ್ಟ್ಗಳೇ ಆಗಿದ್ರು. ಅವರಿಗೆ ಸಿಕ್ಕಂಥ ಅವಕಾಶವನ್ನ ಚೆನ್ನಾಗಿ ನಿಭಾಯಿಸ್ಕೊಂಡಿದ್ರು. ಅವರು ಮಂಜು ಅವ್ರು ಹೇಳ್ದಂಗೆ ಅವರನ್ನು ಫಿಲ್ಮ್ಗಳಲ್ಲಿ ಗುರ್ಸ್ಕೊಂಡಿದ್ರು. ಆದರೆ ಅವರು ಈಗ ಸೆಲೆಬ್ರಿಟಿಗಳದ್ದು ಅಥವಾ ಆ್ಯಕ್ಟರ್ಸ್ಗಳದ್ದು ಏನು ವಿಷಯ ಇರುತ್ತೆ ಅಂದರೆ ಅವರು ಸಿನಿಮಾಗಳಲ್ಲಿ ಒಂದು ಹೆಸರಲ್ಲಿ ಗುರ್ಸ್ಕೊಂಡಿರ್ತಾರೆ. ಈಗ ಉಗ್ರಂ ಮಂಜು ಅಂದರೆ ಉಗ್ರಂ ಮಂಜು ಅಂತಲೇ ಫೇಮಸ್ ಆಗಿರ್ತಾರೆ. ಅವ್ರು ಮಾಡಿರೋ ಫಿಲ್ಮಲ್ಲಿ ಇರೋ ಹೆಸರು, ಆ ಕ್ಯಾರೆಕ್ಟರ್ ಮೇಲೆ ಅವರನ್ನು ಗುರ್ತು ಮಾಡ್ತಾರೆ. ಆದರೆ ಆಕ್ಚುಲಿ ಅವರು ಮಂಜು ಅಂತ ಗುರುತಿಸೋದು ಜನ ಬಿಗ್ ಬಾಸ್ನಿಂದ ಏನಾಗುತ್ತೆ ಅಂದ್ರೆ 3 ತಿಂಗಳ ಅವರು ಒಟ್ಟಿಗೆ ಬೆರೆಯೋದ್ರಿಂದ ಜನಗಳ ಜೊತೆ ನೇರವಾಗಿ ಸಂಪರ್ಕ ಹೊಂದಿರ್ತಾರೆ. ಅಂದ್ರೆ ಅವ್ರು ಯಾವ ರೀತಿ ಆಟ ಆಡ್ತಾರೆ, ಜನಗಳು ಅದೇ ರೀತಿ ಅವರಿಗೆ ಸಪೋರ್ಟ್ ಮಾಡ್ತಾ ಒಂದು ಮನೆಯವ್ರ ರೀತಿನೇ ಅಕ್ಸೆಪ್ಟ್ ಮಾಡ್ಕೊಂಡು ಬಿಡ್ತಾರೆ. ನಾವು ನೋಡಿದ್ವಿ ಎಲ್ಲಾ ರಿಯಾಲಿಟಿ ಶೋಗಳಿಗಿಂತ ಬಿಗ್ ಬಾಸ್ ಜನರಿಗೆ ಬಹಳ ಹತ್ತಿರವಾದಂತ ಒಂದು ಶೋ ಆಗಿರುತ್ತೆ. ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಪರವಾಗಿನೇ ಸ್ಟಾರ್ಟಿಂಗ್ ಇಂದ ಸಪೋರ್ಟ್ ಮಾಡೋದಾಗಿರ್ಲಿ, ಅವ್ರಿಗೋಸ್ಕರ ಸಪೋರ್ಟ್ ಇಂದ ಹಿಡಿದು ತಮ್ಮ ಕಂಟೆಸ್ಟೆಂಟ್ ತಾವು ಸಪೋರ್ಟ್ ಮಾಡ್ತಿರೋ ಕಂಟೆಸ್ಟೆಂಟ್ ನ ಗೆಲ್ಸೋ ವಿಚಾರದಲ್ಲಾಗಿರ್ಲಿ ಜನರು ಕೂಡ ಅವರನ್ನ ತುಂಬಾ ಪ್ರೀತಿ ಮಾಡ್ತಾರೆ ಅಲ್ಲಿ ಒಂದು ಕಂಟೆಸ್ಟೆಂಟ್ಗಳಿಗೆ. ಅದೇ ರೀತಿ ಬಿಗ್ ಬಾಸ್ ಅಂತ ಅವ್ರಿಗೆ ಏನ್ ಹೇಳ್ತಾರಲ್ಲ, ಅವರನ್ನು ಗುರ್ಸ್ಕೊಳ್ಳೋಕ್ಕೆ ತುಂಬ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಥರ ಯೂಸ್ ಮಾಡ್ಕೊಂಡಿರ್ತಾರೆ. ಈಗ ಮಂಜು ಅವರು ಈಗ ಅವರಿಗೆ ಹಿಂದಿನ ಒಂದು ಲೈಫ್ಗಿಂತ ಈಗ ಬಿಗ್ ಬಾಸ್ ಬಂದ ನಂತರ ಅವ್ರ ಲೈಫ್ ಚೆನ್ನಾಗಿತ್ತು ಅಂತಾನೆ ಹೇಳ್ಕೊಂಡ್ರು. ರಜತ್ ಅವರು ಅದೇ ಹೇಳ್ತಾರೆ, ತಾನು ಈ ಹಿಂದೆಗಳು ಸಾಕಷ್ಟು ರಿಯಾಲಿಟಿ ಶೋಗಳನ್ನು ಮಾಡ್ತಾರೆ, ಆದರೆ ಜನ ನನ್ನನ್ನು ತಮ್ಮ ಮನೆ ಮಗನಂತೆ ನೋಡ್ಕೊಂಡಿರೋದು ಗುರುತಿಸಿರೋದು ಬಿಗ್ ಬಾಸ್ ಇಂದ. ಮತ್ತೆ ತ್ರಿವಿಕ್ರಮ್ ಅವರು ಅದೇ ಹೇಳ್ತಾರೆ, ತನ್ನ ಕರ್ಮವೆಲ್ಲ ಕಳೆದು ಈ ಒಂದು ಬಿಗ್ ಬಾಸ್ ಇಂದ ನನಗೆ ಒಂದು ಹೊಸ ಲೈಫ್ ಸಿಕ್ತು, ನನ್ನ ಕರಿಯರ್ಗೆ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ತು, ಹೆಲ್ಪ್ ಆಯ್ತು ಅಂತ ಹೇಳಿದ್ರು. ಮತ್ತೆ ಮೋಕ್ಷಿತಾ ಅವರು ಒಂದು ಏನ್ ಹೇಳ್ತಾರೆ ಅಂದ್ರೆ, ನಿಂತೋಗಿರೋ ಒಂದು ಫಿಲ್ಮ್ ಸಹಿತ ಈ ಒಂದು ಬಿಗ್ ಬಾಸ್ ವೇದಿಕೆಯಿಂದ ಮತ್ತೆ ಪುನಃ ಅವ್ರು ಪಡ್ಕೊಳ್ಳೋಂತ ಒಂದು ಚಾನ್ಸ್ ಸಿಕ್ತು ಅಂತ. ಆಮೇಲೆ ನೋಡಿದ್ವಿ ಚೈತ್ರಾ ಕುಂದಾಪುರ್ ಅಂದ್ರೆ ನಾವು ನೋಡ್ತಿರೋ ದೃಷ್ಟಿನೇ ಬೇರೆ ಇತ್ತು. ಅವ್ರು ಒಂದ್ ಸ್ವಲ್ಪ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಅವ್ರಿಗೆ ಆದ್ರೆ ಆಮೇಲೆ ಬಿಗ್ ಬಾಸ್ ಬಂದ ತಕ್ಷಣನು ಕೆಲವೊಂದಿಷ್ಟು ಜನ ಅವರನ್ನ ಅಕ್ಸೆಪ್ಟ್ ಮಾಡಕ್ ಶುರು ಮಾಡಿದ್ರು. ಚೈತ್ರಾ ಕುಂದಾಪುರ್ ಅವರನ್ನ ಸಾಕಷ್ಟು ಅವರು ಸೇಫ್ ಆಗ್ತಾ ಬಂದ್ರು. ಅಂದ್ರೆ ಜನಗಳ ಪ್ರೀತಿ ಗಳಿಸೋದ್ರಲ್ಲಿ ಎಲ್ಲೋ ಒಂದು ಹೆಜ್ಜೆ ಅವರಿಗೂ ಒಂದು ಹೆಲ್ಪ್ ಆಯ್ತು. ಅವ್ರಿಗೆ ಏನ್ ವ್ಯಕ್ತಿತ್ವಗಳನ್ನ ಅವ್ರ ಏನ್ ರಿಯಲ್ ವ್ಯಕ್ತಿತ್ವಗಳು ಅದನ್ನ ಅವರು ಬಿಗ್ ಬಾಸ್ ಜೊತೆ ತೋರಿಸ್ಕೊಂಡು ಒಳ್ಳೆ ಆಟ ಆಡಿ ಫೈನಲಿಸ್ಟ್ಗಳು ಆಗಿದ್ರು. ಈಗ ಮತ್ತೆ ಸೀಸನ್ 12 ಬಂದು ಅವ್ರ ಅನಿಸಿಕೆ ಹೇಳ್ಕೊಂಡಿರೋದು ಚೆನ್ನಾಗಿತ್ತು. ಓಕೆ, ಇನ್ನು ಉಗ್ರಂ ಮಂಜು ಮತ್ತೆ ಕಾವ್ಯ ಅವ್ರದ್ದು ಒಂದು ಕನ್ವರ್ಸೇಷನ್ ನಡೀತಾ ಇರುತ್ತೆ ಬೈ ವಾಕ್. ಅಲ್ಲೇ ನೋಡ್ತಾ ಇದ್ದ ಗಿಲ್ಲಿ ಎಲ್ಲೋ ಒಂದು ಕಡೆ ಬ್ಲಾಸ್ಟ್ ಆಗ್ತಾರೆ. ಏನು ಒಂದು ಕನ್ವರ್ಸೇಷನ್ ನಡೀತಾ ಅಲ್ಲಿ ಅಂತ? ಹೌದು, ಅಲ್ಲಿ ಮಂಜು ಅವರು ಏನಂದ್ರೆ ಅವರು ಸೀನಿಯರ್ ಒಬ್ಬ ಜೂನಿಯರ್ ಅನ್ನ ಯಾವ ರೀತಿ ಆಟ ಆಡ್ಬೇಕು ಅನ್ನೋ ಹೇಳ್ಕೊಡೋ ತರ ಆ ಒಂದು ಸಿಚುವೇಶನ್ ನಮ್ಗೆ ಕಾಣ್ತಾ ಇತ್ತು. ಅಲ್ಲಿ ಏನಾಯ್ತಂದ್ರೆ ಕಾವ್ಯ ಅವರು ಸ್ಟ್ರಾಂಗ್ ಇದ್ದಾರೆ, ಮನೆಯವರು ಅದನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ. ಕಾವ್ಯ ಅವರನ್ನ ಯಾರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ತರ ಮನೆಯವ್ರು ತಿಳ್ಕೊಂಡಿದ್ದಾರೆ. ಹೊರಗಡೆ ಸಾಕಷ್ಟು ರೆಸ್ಪಾನ್ಸ್ಗಳು ಬರ್ತಾ ಇದ್ದಾವೆ. ಕಾವ್ಯ ಅವರಿಗೆ ಚೆನ್ನಾಗಿ ಇರೋ ಆಟನೇ ಆಟ ಆಡ್ತಿದ್ದಾರೆ, ಅವರು ಯಾವ್ದ್ರಲ್ಲೂ ಹಿಂದಿಲ್ಲ. ಆದ್ರೆ ಅವರು ಅದನ್ನೇ ಅವರಿಗೆ ಮತ್ತಿಷ್ಟು ಪುಷ್ ಕೊಡೋ ಒಂದು ವಿಚಾರದಲ್ಲಿ ಮಂಜು ಅವರು ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ಕನ್ವರ್ಸೇಷನ್ ಮಾಡೋದು ನಡೆಸ್ಕೊತಾ ಇದ್ರು. ಅದರಲ್ಲಿ ಕಾವ್ಯ ಅವರು ಆಲ್ಮೋಸ್ಟ್ ಒಳ್ಳೆದ ರೀತಿಯಲ್ಲೇ ಮಾತಾಡಿದ್ರು. ಗಿಲ್ಲಿ ಅದೊಂಥರ ಒಂದು ಫನ್ ವೇದಲ್ಲಿ ಆಗಿ ಮಾಡಿರ್ಬೋದು ಅನ್ಕೊಂತೀನಿ. ಅದ್ರ ನೆಕ್ಸ್ಟ್ ಹೋಗೋದಾದ್ರೆ ಉಗ್ರಂ ಮಂಜು ಮತ್ತೆ ಏನೋ ಒಂದ್ ಕಡೆ ಗಿಲ್ಲಿ ಮತ್ತೆ ಉಗ್ರಂ ಮಂಜು ಅಂತ ಬಂದಾಗ ಯಾಕೋ ಆಗ್ತಾ ಇರ್ಲಿಲ್ಲ. ಓಕೆ, ಎಲ್ಲ ಫೈನ್ ಅಂತ ಬಂದಾಗ ಮತ್ತೆ ನೆನ್ನೆ ಸ್ಟಾರ್ಟ್ ಆಗತ್ತೆ, ಅದು ಕೂಡ ಊಟದ ವಿಚಾರದಲ್ಲಿ.
ಅದೇ ಆ ಊಟದ ವಿಚಾರ ಬಂದಾಗ ಅಲ್ಲಿ ನಾವು ನೋಡ್ತಾ ಇದ್ವಿ, ಬೇಕು ಅಂತಾನೆ ಮತ್ತೆ ಟ್ರಿಗರ್ ಆದ್ರು ಅನ್ಸುತ್ತೆ ಮಂಜು ಅವರು. ಅಲ್ಲಿ ಫನ್ ಆಗಿ ನಡೀತಾ ಇರುತ್ತೆ, ಅದು ನೇರವಾಗಿ ಊಟದ ವಿಷಯನೇ ಆಗಿರಲ್ಲ. ಅಲ್ಲಿ ಏನಾಗಿರುತ್ತೆ ಅಂದ್ರೆ ಸೀಸನ್ ವಿಷಯ ಮಾತಾಡ್ತಾ ಇರ್ತಾರೆ, ಅದು ಫನ್ ವೇದಲ್ಲಿ ನಡೀತಾ ಇರುತ್ತೆ. ಆ ಹಿಂದಿನ ಸೀನ್ಗಳಲ್ಲೂ ನಾವು ನೋಡಿದ್ವಿ, ಅಲ್ಲಿ ಅದೇ ರೀತಿ ಕನ್ವರ್ಸೇಷನ್ಗಳು ಆಗ್ತಿದ್ವು. ನಿಮ್ಗೆ ನಾನು ಕ್ಷಮಿಸಿದ್ದೀನಿ ಅಂತ ಹೇಳೋದು. ಗಿಲ್ಲಿನ ನಾವು ಸ್ಟಾರ್ಟಿಂಗ್ ವಾರದಿಂದನೂ ನೋಡ್ಕೊಂಡು ಬಂದಿರೋ ರೀತಿನೇ ಅದೇ ರೀತಿಯಾಗಿರುತ್ತೆ. ಅವರು ಒಂಥರ ಅವ್ರ ಕಾಲು ಎಳ್ಕೊಂಡೇ ಹೋಗೋದು, ಒಬ್ಬರನ್ನ ಫನ್ ಆಗಿ ಮಾತಾಡ್ಸೋದು, ಕಾಮಿಡಿಯಾಗಿ ಎಲ್ಲ ವಿಷಯನೂ ಸೀರಿಯಸ್ ಆಗಿ ತಗೊಂಡ್ರೆ ಅರ್ಥ ಇರಲ್ಲ. ಆದರೆ ಗಿಲ್ಲಿ ಅವರು ಎಲ್ಲ ವಿಷಯನೂ ಕಾಮಿಡಿಯಾಗಿ ತಗೊತಾ ಇರ್ತಾರೆ. ಆ ಒಂದು ವಿಚಾರದಲ್ಲಿ ಗಿಲ್ಲಿ ಅವರಿಗೆ ಅಲ್ಲಿ ನಡ್ಕೊಂಡಿರೋ ರೀತಿ ಮಂಜು ಅವ್ರದ್ದು ಹಿಂದಿನ ನಾವು ಹೇಳಿದ್ವಿ ಗಿಲ್ಲಿ ಮಾಡಿರೋದು ತಪ್ಪಂತ ಹೇಳಿದ್ವಿ. ಆದರೆ ನಿನ್ನೆ ಅದನ್ನೇ ಅವರು ನೇರವಾಗಿ ಊಟದ ವಿಷಯದಲ್ಲೇ ಎಲ್ಲ ಟಾರ್ಗೆಟ್ ಮಾಡ್ತಾ ಇರೋದು ತಪ್ಪಾಗತ್ತೆ. ಗಿಲ್ಲಿ ಅವರು ಅದನ್ನ ಯಾವ ರೀತಿ ಹೇಳಿದ್ರಂದ್ರೆ, ಒಂದು ಸೀಸನ್ ಅನ್ನ ಒಬ್ರು ಹೇಳ್ಕೊಂತ ಇದ್ದಾರೆ ಅಂದ್ರೆ, ಈಗ ನಿಮ್ದು ಅಲ್ದೇ ಇರೋ ಸೀಸನ್ಗೆ ನೀವು ಬಂದಿದ್ದೀರಾ ಅಂತ ಫನ್ ಆಗಿ ಹೇಳ್ತಾರೆ. ಅದು ಹೌದು, ಅದನ್ನ ಸೀರಿಯಸ್ ಆಗಿ ತಗೊಂಡ್ರೆ ತಪ್ಪಾಗತ್ತೆ. ಅದು ಯಾಕಂದ್ರೆ ಈಗ ಬಿಗ್ ಬಾಸ್ ಕಳಿಸಿರೋದು ಗಿಲ್ಲಿ ಅವರಿಗೂ ಗೊತ್ತಿರುತ್ತೆ ಅದೊಂದು ಆಟದ ಪ್ರೊಸೀಜರ್ ಅಂತ, ಆದ್ರೆ ಅವರು ಅದನ್ನ ಫನ್ ವೇ ಆಗಿ ತಗೊಂಡು ಹೋಗಿರ್ತಾರೆ. ಈಗ ನಾವು ಧನುಷ್ ಸಾರಿ ಕೇಳೋದಕ್ಕೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಬಂದ್ರು ಕೂಡ ಉಗ್ರಂ ಮಂಜು ಅದಕ್ಕೆ ರೆಸ್ಪಾಂಡ್ ಮಾಡೋದಿಲ್ಲ, ಹೊರಟು ಹೋಗ್ತಾರೆ. ಹೌದು, ಉಗ್ರಂ ಮಂಜು ಅವರು ಅದೇ ಅವ್ರು ಒಂದ್ ಸ್ವಲ್ಪ ಅಗ್ರೆಷನ್ ತೋರಿಸ್ತಾ ಇದ್ದಾರೆ, ಆದ್ರೆ ಬೇಡ ಅನ್ಕೊಂತೀನಿ. ಯಾಕಂದ್ರೆ ಇದು ಆ ಬಿಗ್ ಬಾಸ್ ಸೀಸನ್ 11 ಅಲ್ಲ, ಅಂದ್ರೆ ಅವ್ರು ಆಡ್ತಾ ಇರ್ಬೇಕಾದ್ರೆ ಇವೆಲ್ಲ ನಡೆದ್ರೆ ಕಾಮನ್ ಆಗಿರುತ್ತೆ, ಓಕೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿ ಗೆಸ್ಟ್ ಆಗಿ ಬಂದಿರ್ತಾರೆ, ತಪ್ಪು ನಡೆಯುತ್ತೆ. ತಪ್ಪನ್ನ ಈಗ ಒಬ್ಬ ಸೀನಿಯರ್ ಸ್ಥಾನದಲ್ಲಿ ನಿಂತು ಒಬ್ಬ ಜೂನಿಯರಿಗೆ ಬುದ್ಧಿವಾದ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಹಾಗೆ ಮಾಡಬೇಡ ಗಿಲ್ಲಿ, ಸರಿ ಅಲ್ಲ. ನನಗೂ ಒಂದ್ ಸ್ವಲ್ಪ ಊಟದ ವಿಷಯ ಬಂದಾಗ ಅಂದ್ರೆ ಅರ್ಥೈಸ ಹೇಳಿದಿದ್ರೆ ನೆಕ್ಸ್ಟ್ ಅದನ್ನ ತಿದ್ಕೊಳ್ಬೋದಿತ್ತು. ಅಲ್ಲಿ ಗಿಲ್ಲಿ ಅವರು ಹಿಂದಿನ ದಿನಗಳಲ್ಲೂ ಹೇಳಿದ್ರು ಗಿಲ್ಲಿಗೆ ಊಟದ ವಿಷಯ ಬರಬೇಡ, ಊಟದ ವಿಷಯ ಬಿಟ್ಟು ಬೇರೆ ಮಾತಾಡ ಅಂತ. ಇಲ್ಲಿ ಅವರು ಡೈರೆಕ್ಟ್ ಆಗಿ ಊಟದ ವಿಷಯನೇ ಅಂತ ಹೇಳಿಲ್ಲ, ಊಟದ ಸಮಯದಲ್ಲಿ ಮಾತಾಡ್ಬೇಕಾದ್ರೆ ಒಬ್ಬರ ಸ್ಥಾನನ ಕಿತ್ಕೊಂಡೆ ಅನ್ನೋ ಹೇಳೋ ವಿಭರದಲ್ಲಿ ಒಂದು ಪ್ಲೇಟ್ ವಿಚಾರದಲ್ಲಿ ಆ ಮಾತುಗಳನ್ನ ಆಡಿರ್ತಾರೆ. ಆದ್ರೆ ಮಂಜು ಅವರು ಅದನ್ನೇ ಸೀರಿಯಸ್ ಆಗಿ ತಗೊಂಡು ತುಂಬಾ ಅತಿರೇಕದ ಮಾತುಗಳನ್ನ ಆಡ್ತಾರೆ. ಅದೊಂದ್ ಕಡೆ ಸರಿ ಅನ್ಸಿಲ್ಲ, ಯಾಕಂದ್ರೆ ಗಿಲ್ಲಿಯವರು ನಾವು ಆ ರೀತಿ ಯಾವತ್ತೂ ನೋಡಿಲ್ಲ. ತುಂಬಾ ಸೈಲೆಂಟ್ ಆಗ್ಬಿಟ್ರು, ಅವರು ಸಹಿತ ಸಿಟ್ಟ ಆಗ್ಬಿಟ್ರು. ಒಬ್ಬ ಕಾಮಿಡಿಯಾಗಿ ನೋಡ್ಬೇಕಾದ್ರೆ ಚಂದ, ಆದ್ರೆ ಸೀರಿಯಸ್ ಆದ್ಮೇಲೆ ಅವರನ್ನ ನಾವು ನೋಡೋದೇ ಕಷ್ಟ ಆಗತ್ತೆ. ಅಲ್ಲಿ ಗಿಲ್ಲಿ ಅವರನ್ನ ಈ ಹಿಂದಿನ ವಾರಗಳಲ್ಲಿ ನೋಡಿರೋದು, ನಿನ್ನೆ ನೋಡಿರೋದು ತುಂಬಾ ಈ ವೀಕ್ಷಕರಿಗೂ ಗಿಲ್ಲಿ ಎಸ್ಪೆಷಲಿ ಗಿಲ್ಲಿ ಅಭಿಮಾನಿಗಳೇ ತುಂಬಾ ನೋವು ಉಂಟಾಗಿದೆ. ಅದನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ನೋಡಿದ್ದೇವೆ. ಗಿಲ್ಲಿನ ಈ ರೀತಿ ನೋಡಕ್ಕಾಗಲ್ಲ ಅಂತ ಹೇಳಿ ಕಮೆಂಟ್ಸ್ ಗಳು ಬರೆಯೋದು ತುಂಬಾ ಸಾಕಷ್ಟು ಇಷ್ಟು ದಿನ ಒಂದ್ ಕಳೆ ಇತ್ತು ಬಿಗ್ ಬಾಸ್ ಮನೆ ಅಂದ್ರೆ, ಯಾವಾಗ ಅವ್ರು ಎಂಟ್ರಿ ಆಗ್ತಾರೋ ಅವಾಗ ಏನೋ ಒಂಥರ ಸೈಲೆಂಟ್ ಆಗಿ ಹೋಗ್ಬಿಟ್ಟು. ಓಕೆ, ಇನ್ನು ಧನುಷ್ ಅಂಡ್ ಧ್ರುವಂತ್ ಅಂತ ಬಂದಾಗ ಸೂರಜ್ ಮಾತ್ ಕೇಳ್ಕೊಂಡ್ ಬಂದು ಅಲ್ಲಿ ಧ್ರುವಂತ್ ಹೇಳ್ತಾರೆ, ಅಂದ್ರೆ ಧನುಷ್ ಧ್ರುವಂತ್ಗೆ ಅಲ್ಲಿ ಒಂದು ಕ್ಲಾಶ್ ಸ್ಟಾರ್ಟ್ ಆಗತ್ತೆ. ಯಾಕೆ ಅಂತ ಹೇಳಿ ಅಂದ್ರೆ, ಧ್ರುವಂತ್ ಎಲ್ಲೋ ಒಂದ್ ಕಡೆ ಈ ರೀತಿ ಜಗಳ ಮಾಡ್ಕೊಂಡು ಕಾಡಿಸ್ಕೊಂಡು ಏನಾದ್ರು ಸೇಫ್ ಆಗ್ತೀನಿ ಅನ್ನೋ ಒಂದು ಭಾವನೆ ಅವರಲ್ಲಿ ಇದೆಯಾ ಅಂತ ಹೇಳಿ. ಇಲ್ಲ ಮೇಡಮ್, ನಾನೊಂದು ವಿಷಯ ಇಲ್ಲೇ ಕ್ಲಿಯರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅಂದ್ರೆ ಏನಂದ್ರೆ ಧ್ರುವಂತ್ ಅವರು ನಮ್ಗೆ ಫೇಕ್ ಅಂತ ಎಲ್ಲೂ ಅನ್ಸಿಲ್ಲ. ಅವ್ರು ಜಗಳ ಆಡ್ತಾರೆ, ಬೇಕಂತಾನು ಜಗಳ ಆಡ್ತಾರೆ, ಬೇಡ ಅಂತಾನು ಜಗಳ ಆಡ್ತಾರೆ, ಅದು ಅವ್ರಿಗೆ ಬಿಟ್ಟಿರೋದು, ಅದು ಅವ್ರ ಗೇಮ್ ಪ್ಲೇ. ಆದ್ರೆ ಹೊರಗಡೆಯಿಂದ ನೋಡ್ತಾ ಇರೋ ವೀಕ್ಷಕರಿಗೆ ಏನ್ ಅನ್ಸುತ್ತೆ, ಧ್ರುವಂತ್ ಅವರು ರಿಯಲ್ ಇದ್ದಾರೆ, ಯಾರಿಗೆ ಎಲ್ಲಿ ಮಾತಾಡ್ಬೇಕು ಅಲ್ಲೇ ಮಾತಾಡ್ತಿದ್ದಾರೆ. ಅವ್ರ ಜೊತೆ ಏನ್ ಫ್ರೆಂಡ್ಶಿಪ್ ಅಂತ ಬಾಂಡಿಂಗ್ ಇಟ್ಕೊಂಡಿದ್ರಲ್ಲ ಅಶ್ವಿನಿ ಜಾನು ಅವ್ರು ಕೂಡ ಎದುರಾಕೊಂಡ್ರು. ಎಲ್ಲಿ ರಕ್ಷಿತಾ ಅವ್ರಂತ ಸ್ಟಾರ್ಟಿಂಗ್ ಅಲ್ಲಿ ಅಣ್ಣ ತಂಗಿ ಅಂತ ಹೇಳ್ತಾ ಇದ್ರಲ್ಲ, ಅವ್ರನ್ನೇ ಎದುರಾಕೊಂಡ್ರು. ಒಬ್ರು ಮಾತಾಡ್ತಾ ಇದ್ದಾರೆ, ಜಗಳ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಮಾತಾಡೋ ವಿ ಅಲ್ಲಿ ಕನ್ವೆ ಮಾಡ್ಬೋದು, ಬಟ್ ಅವ್ರನ್ನ ಇಮಿಟೇಟ್ ಮಾಡುವಂತ ರೀತಿ ಧ್ರುವಂತ್ ಎಷ್ಟು ಮಟ್ಟಿಗೆ ಸರಿ ಅಂತ. ಹೌದು, ಒಬ್ಬೊಬ್ಬರದ್ದು ಸ್ಟೈಲ್ ಅದೇ ರೀತಿ ಇರುತ್ತೆ. ಅವ್ರು ಮಾತಾಡೋ ರೀತಿನೇ ಹಾಗಿರ್ಬೋದು. ನಾವು ನೋಡಿದ್ವಿ ಒಬ್ರಿಗಷ್ಟೇ ಹಾಗೆ ಮಾಡ್ತಾ ಇಲ್ಲ, ಅವ್ರು ಎಲ್ಲರ ಜೊತೆನೂ ಅದು ಹಾಗೆ ಮಾತಾಡ್ತಿದ್ದಾರೆ. ಜೊತೆಗೂ ಮತ್ತೆ ಕ್ಲಾಶ್ ಆಗ ಸ್ಪಂದನ ಅವ್ರದ್ದು ವಿಷಯ ಅಂದ್ರೆ ಬೇಕಾಗಿರ್ಲಿಲ್ಲ ಅಲ್ಲಿ ಸ್ಪಂದನ ಅವ್ರು ಮಾತಾಡೋದು. ಸ್ಪಂದನ ಅವ್ರದ್ದು ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ತಪ್ಪಿದೆ ಅವ್ರದ್ದು, ಸ್ಪಂದನ ಅವ್ರದ್ದು. ಈಗ ನಾವು ಈ ಹಿಂದಿನ 2 ವಾರಗಳಲ್ಲೂ ನಾನು ಗಮನಿಸಿದ್ದೆ, ಲಕ್ಸುರಿ ಬಜೆಟ್ ಅಂತ ಬಂದಾಗ ಚಿಕನ್ ಮಟನ್ ತಗೊಂತಾರೆ, ಆದ್ರೆ ವೆಜ್ ಇದ್ದವ್ರು ಏನ್ ಮಾಡ್ಬೇಕು, ವೆಜ್ ಇದ್ದವರಿಗೂ ಒಂದು ಅವಕಾಶ ಸಿಗ್ಬೇಕಲ್ವಾ. ಅವರು ಅಲ್ಲಿ ಟಾಸ್ಕ್ ಆಡ್ತಾ ಇದಾರೆ, ಅವರಿಗೂ ಒಂದು ಆಸೆ ಇರುತ್ತೆ. ಈಗ ಅವರು ಚಿಕನ್ ಮಟನ್ ಅಂತ ನಾನ್ ವೆಜ್ ಬಂದಾಗ ವೆಜ್ ಅವರು ತಿನ್ನಕ್ಕಾಗಲ್ಲ ಅಲ್ಲಿ. ಅಂದ್ರೆ ಈಕ್ವಲ್ ಆಗಿ ಎಲ್ಲರೂ ಸರಿಸಮಾನರಾಗಿರ್ತಾರೆ. ಈಗ ಅದರಲ್ಲಿ ಅವರ ಒಂದು ಪಾಲ್ ಏನ್ ಕೇಳಿರೋದು ಅದು ತಪ್ಪಲ್ಲ, ಅದು ಅವ್ರು ಕೇಳಿರೋ ರೀತಿನೂ ಸರಿಯಾಗಿತ್ತು, ಚೆನ್ನಾಗೇ ಬಂದು ಕೇಳಿದ್ರು. ನಿಮ್ಗೆ ಕಂಡಿಲ್ವಾ ಅಂತ ಏನು ಕೇಳಿರ್ಬೋದು. ಅವ್ರ ಲೆಕ್ಕದಲ್ಲಿ ಫ್ರಸ್ಟ್ರೇಷನ್ ಅಲ್ಲಿ ಅದು ಕಾಮನ್ ಆಗಿರುತ್ತೆ, ಯಾಕಂದ್ರೆ ಒಂದು ವಾರದ ವಿಷಯ ಆಗಿರುತ್ತೆ. ಈ ಹಿಂದಿನ ಸೀಸನ್ಗಳಲ್ಲಿ ಲಕ್ಸುರಿ ಬಜೆಟ್ ಟಾಸ್ಕ್ ಅಂತಾನೆ ಇರ್ತಿತ್ತು, ವಾರ ಪೂರ್ತಿ ಲಕ್ಸುರಿ ಬಜೆಟ್ ಟಾಸ್ಕ್ ಗಳಿಗೆ ಅಷ್ಟೆಲ್ಲ ಹೊಡೆದಾಟಗಳೆಲ್ಲ ಆಗ್ತಿದ್ವು. ಆ ಒಂದು ಇದ್ರಲ್ಲಿ ಈಗ ಒಂದು ವಾರದ ಒಂದು ಎಫರ್ಟ್ ಇರುತ್ತೆ, ಇವರು ಒಂದು ಕ್ಷಣದಲ್ಲಿ
ಬಂದು ಇವ್ರಿಗೆ ಬೇಕಾದಂಗೆ ಇವ್ರು ತಗೊಂಡು ಒಬ್ರಿಗೆ ಅನ್ಯಾಯ ಆದ್ರೆ ಒಬ್ರಿಗೆ ಫ್ರಸ್ಟ್ರೇಷನ್ ಅಲ್ಲಿ ಅದಂತೂ ಆಗೋದಂತೂ ಸಹಜ. ಅದರಲ್ಲಿ ನಾವು ಬೇರೆ ಮಾತಾಡಕ್ ಆಗೋದೇ ಇಲ್ಲ. ಯಾಕಂದ್ರೆ ಗೊತ್ತಿರುತ್ತೆ, ಒಬ್ರು ಊಟದ ವಿಚಾರ ಬಂದಾಗ ಕಾಮನ್ ಆಗಿ ಅಲ್ಲಿ ಅಷ್ಟು ದಿನದಲ್ಲಿ ಅವ್ರಿಗೆ ಸರಿಯಾದ ಊಟ ಸಿಗ್ತಾ ಇರಲ್ಲ. ಅದ್ರ ಲಕ್ಸುರಿ ಬಜೆಟ್ ಅನ್ನೋ ಟಾಸ್ಕ್ ಇಂದ ತಮಗ್ ಬೇಕಾಗಿರೋದೊಂದು ಏನೋ ಒಂದು ಪಡ್ಕೊಳ್ಬಹುದು ಒಂದು ಆಸೆ ಎಲ್ಲರಿಗೂ ಇರುತ್ತೆ ಖಂಡಿತ. ಯಾಕಂದ್ರೆ ಈಗ ನಾವು ನೋಡಿದ್ವಿ ಎರಡೂವರೆ ತಿಂಗಳ ಆಗ್ತಾ ಬಂತು, ಎಕ್ಸ್ಟ್ರಾ ಏನೋ ಒಂದು ಅವಕಾಶ ಸಿಕ್ಕಿರುತ್ತೆ, ತಮಗೂ ಒಂದೇನೋ ಸಿಕ್ಕಿರ್ಲಿ, ಎಲ್ಲರಿಗೂ ಚಿಕನ್ ಸಿಕ್ಕಿರುತ್ತೆ. ಈಗ ಹಿಂದಿನ 2 ವಾರಗಳು ಚಿಕನ್ ಮಟನ್ಗಳನ್ನೆಲ್ಲ ಇವ್ರಿಗೆ ಸಿಕ್ಕಿತ್ತು. ಒಂದು ಇವರಿಗೆ ಪನ್ನೀರು ಅಥವಾ ಮಶ್ರೂಮ್ ಒಂದು ಆಸೆ ಇಟ್ಕೊಂಡಿರೋದ್ರು ತಪ್ಪಿಲ್ಲ, ಅದ್ರಲ್ಲಿ ಕೇಳೋದ್ರಲ್ಲೂ ತಪ್ಪಿಲ್ಲ. ಬೇರೆಯವರಾಗಿದ್ದಿದ್ರೆ ದೊಡ್ಡ ಜಗಳ ಮಾಡಿರ್ತಿದ್ರು. ಅದೇ ಜಾಗದಲ್ಲಿ ಅಶ್ವಿನಿ ಗೌಡ ಅವ್ರು ಜಸ್ಟ್ ಇದ್ದಿದ್ರೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಬೇಕು ಎಷ್ಟು ದೊಡ್ಡ ಜಗಳ ಆಗ್ತಿತ್ತು. ಅಂದ್ರೆ ಅವ್ರು ಜಗಳನೇ ಮಾಡ್ತಾರಂತಲ್ಲ, ಅವ್ರ ಪಾಲನೆ ಅವ್ರು ಕೇಳೋದ್ರಲ್ಲಿ ಒಂದು ಸರಿಯಾದ ಒಂದು ಸ್ಟ್ಯಾಂಡ್ ಇರುತ್ತೆ. ಆ ಒಂದು ವಿಷಯದಲ್ಲಿ ಅವ್ರು ಕೇಳಿರೋದು ಸರಿ ಇತ್ತು. ಆದ್ರೆ ಫ್ರಸ್ಟ್ರೇಷನ್ ಅಲ್ಲಿ ಧ್ರುವಂತ್ ಅವರು ತಪ್ಪು ಮಾತಾಡಿರ್ಬೋದು, ಅದೇನ ಒಂದು ಪದಗಳನ್ನ ಯೂಸ್ ಮಾಡಿರ್ತಾರೆ, ತಪ್ಪಿರ್ಬೋದು. ಆದ್ರೆ ಅದನ್ನ ನೇರವಾಗಿ ಹೇಳಿರಲ್ಲ, ಗಾಳಿಯಲ್ಲಿ ಹೇಳಿರ್ಬೋದು ಅಂದ್ಕೊಂಡೆ ಇಟ್ಕೊಳ್ಳೋಣ. ಸೂರಜ್ ಬಂದ್ಬಿಟ್ಟು ಅದನ್ನ ಇಂಟರ್ಫಿಯರ್ ಆಗಿ ಡ್ರ್ಯಾಗ್ ಮಾಡ್ತಾರ ಅಂತ. ಹೌದು, ಆ ಒಂದು ಈ ವಿಷಯ ಅಲ್ಲಿಂದಲ್ಲೇ ಮಾತಾಡಿದ್ದಿದ್ರೆ ಹೌದು ಸೂರಜ್ ಅವರು ಗ್ರೇಟ್, ಒಂದು ಒಳ್ಳೆ ಸ್ಟ್ಯಾಂಡ್ ತಗೊಂಡ್ರು ಅಂತ ಹೇಳ್ಬೋದು. ಅದನ್ನ ಅವರು ಬೇಕಂತಾನೆ ತಿರುಗಿಸಿ ಅಲ್ಲಿಂದ ಅವ್ರ ಕನ್ವರ್ಸೇಷನ್ ಟರ್ನ್ ಆಗಿ ಈ ಕಡೆ ಧ್ರುವಂತ್ ಮತ್ತೆ ಸೂರಜ್ ಅವ್ರಿಬ್ರಿಗೆ ಕ್ಲಾಶ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಜೋರ್ ಜಗಳ ಶುರುವಾಗುತ್ತೆ. ಇದನ್ನ ನಾನು ಎಲ್ಲಿಗೆ ಲಿಂಕ್ ಮಾಡ್ತೀನಿ ಅಂದ್ರೆ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲೇ ನಾನೇನು ತಪ್ಪು ಮಾಡ್ತಿದ್ದೀನಿ, ಕಾಣಿಸ್ಕೊಂತೆಲ್ಲ, ಎಲ್ಲಿ ಬೇಕಾದಲ್ಲಿ ಎಫರ್ಟ್ ಆಗ್ತಿಲ್ಲ ಅಂತ ರಾಸಿಕಾ ಅವ್ರ ಜೊತೆ ಕೂತು ಹೇಳ್ಕೊಳ್ತಿದಾರಲ್ಲ, ಇದು ಒಂದು ಸ್ಟ್ರಾಟಜಿ ಆಗಿ ಯೂಸ್ ಮಾಡ್ಕೊಂಡ್ರು ಅಂತ ಅನಿಸ್ತು ಮೇಡಮ್. ಓಕೆ, ಇನ್ನು ಧ್ರುವಂತು ಸೈಲೆಂಟ್ ಆಗಿನೇ ಹೋಗಿ ರಘು ಜೊತೆಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ, ಎಲ್ಲೋ ಒಂದ್ ಕಡೆ ರಘುನ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಸೊ ಇದು ಕೂಡ ಏನಾದ್ರೂ ಒಂದು ತಂತ್ರ ಅಂತ ಹೇಳ್ಬೋದಾ ಅಥವಾ ಕ್ಯಾಶುವಲ್ ಟಾಕ್ ಅಂತ ಹೇಳಿ ನಿಮ್ಗೆ ಅನ್ನಿಸ್ತಾ? ಇಲ್ಲ ಮೇಡಮ್, ಖಂಡಿತ ನನಗಿದೆ. ಯಾಕೆಂದ್ರೆ ಈ ಹಿಂದಿನ ವಾರದಲ್ಲೇ ನಾವು ನೋಡಿದ್ವಿ, ರಘು ಅವ್ರ ಕಡೆಯಿಂದನೇ ಜಾಸ್ತಿ ಇತ್ತು. ಉತ್ತಮ ಕೊಡೋದು ವಿಚಾರ ಆಗಿರ್ಬೋದು, ಅಥವಾ ಸುದೀಪ್ ಸರ್ ಕೇಳಿದಾಗ ನಿಮ್ಗೆ ಯಾರ ಆಟ ಚೆನ್ನಾಗಿತ್ತು ಅಂದಾಗ ಅವ್ರು 2 ಬಾರಿ ಧ್ರುವಂತ್ ಅವ್ರ ಹೆಸರು ರಘು ಅವ್ರು ಹೇಳ್ತಾರೆ. ಅಂದ್ರೆ ಅವರಿಗೆ ಧ್ರುವಂತ್ ಅವ್ರ ಆಟ ಎಲ್ಲಿಗೆ ಇಷ್ಟ ಆಯ್ತು ಅಂದ್ರೆ, ಅವರಿಗೆ ಒಂದು ಅವಕಾಶ ಇನ್ನು ಆಟ ಆಡಕ್ ಹೋಗ್ಬೇಕಾದ್ರೆ ಅವಕಾಶ ಕೊಡ್ತಾ ಇರ್ಲಿಲ್ಲ ಅಶ್ವಿನಿ ಅವರು. ಜಗಳ ಮಾಡಿ ತನ್ಗೆ ಬೇಕು ಅನ್ನೋ ಸ್ಥಾನವನ್ನ ಪಡೆದುಕೊಂಡು ಆಟ ಆಡಿ ಗೆದ್ದು ತೋರಿಸಿರ್ತಾರೆ. ಆ ಒಂದು ವಿಷಯದಲ್ಲಿ ರಘು ಅವರಿಗೆ ಅವ್ರ ಆಟ ಇಷ್ಟ ಆಗಿರುತ್ತೆ. ಮತ್ತೆ ಮನೆ ಕೆಲಸನು ಆ ಹಿಂದಿನ ವಾರದಲ್ಲಿ ರಘು ಅವರು ಕ್ಯಾಪ್ಟನ್ಸಿ ಆದಾಗ ಚೆನ್ನಾಗಿ ಕೆಲಸ ಮಾಡಿರ್ತಾರೆ. ಅದೇ ಇಂಪಾರ್ಟೆಂಟ್ ಆಗಿರುತ್ತೆ ರಘು ಅವರಿಗೆ. ಒಂದು ಕ್ಯಾಪ್ಟನ್ಸಿ ಟೈಮಲ್ಲಿ ನನಗೆ ಹೆಚ್ಚು ತೊಂದರೆ ಕೊಟ್ಟಿಲ್ಲ, ನಾ ಹೇಳಿರೋ ಕೆಲಸನ ಮಾಡಿರ್ತಾರೆ, ಟಾಸ್ಕ್ ಅಂತ ವಿಚಾರ ಬಂದಾಗ ಒಂದು ಒಳ್ಳೆ ಸ್ಟ್ಯಾಂಡ್ ತಗೊಂತ ಇದಾರೆ ಅಂತ ರಘುಗ್ ಅನ್ಸಿರುತ್ತೆ. ಅದೇ ಅವ್ರ ಫ್ರೆಂಡ್ಶಿಪ್ ನೆಕ್ಸ್ಟ್ ವಾರನೂ ಕಂಟಿನ್ಯೂ ಆಗಿದೆ, ಈ ವಾರನೂ ಕಂಟಿನ್ಯೂ ಆಗಿದೆ. ನಮ್ಗೆ ಧ್ರುವಂತ್ ಅವ್ರದ್ದು ಒಂದು ಏನಂದ್ರೆ, ಅವರು ಕೆಲಸನ ಅವರು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಎಲ್ಲಿ ಅವ್ರು ಮಾತಾಡ್ಬೇಕು ಅಂದ್ರೆ, ನಾವು ಅವರನ್ನ ಪಾಸಿಟಿವ್ ಆಗು ತಗೊಳ್ಳೋದು ಬೇಡ, ನೆಗೆಟಿವ್ ಆಗು ತಗೊಳೋದು ಬೇಡ. ಅವರು ಸರಿ ಆಟ ಆಡ್ತಿದಾರ, ತಪ್ಪು ಆಟ ಆಡ್ತಿದಾರ, ಒಟ್ನಲ್ಲಿ ಆಟ ಆಡ್ತಾ ಇದಾರೆ. ಎಲ್ಲಿ ತಮ್ಮ ಒಂದು ಏನು ಮಾತು ಹೇಳ್ಬೇಕಿದೆಲ್ಲ ಅದು ಫೇರ್ ಆಗಿ ಹೇಳ್ತಿದ್ದಾರೆ. ಬೇರೆಯವ್ರ ತರ ಸೇಫ್ ಆಗಿ ಆಡ್ತಿಲ್ಲ. ಇವ್ರ ಜೊತೆ ಜಗಳ ಆಡಿದ್ರೆ ನಾನು ನಾಮಿನೇಟ್ ಆಗ್ಬೋದು, ನಾ ಮನೆ ಹೋಗ್ಬೋದು, ನನಗೆ ಮುಂದೆ ತೊಂದರೆ ಆಗ್ಬೋದು ಅಂತ ಎಲ್ಲೂ ಒಂದು ಹಿಂಜರಿತಾ ಇಲ್ಲ, ಡೈರೆಕ್ಟ್ ಆಗಿ ಆಟ ಆಡ್ತಿದ್ದಾರೆ. ನನಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟು ದಿವಸದ ನಂತರ ಧ್ರುವಂತ್ ಅವ್ರ ಆಟ ಇಷ್ಟ ಆಯ್ತು ಮೇಡಮ್. ನಂಗೆ ನಿನ್ನೆ ಒಂದು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಹೌದು, ಬೇಕಂತ ಸೂರಜ್ ಅವರು, ಸ್ಪಂದನ, ಎಸ್ಪೆಷಲಿ ಸ್ಪಂದನ ಅವ್ರಂತ ಬೇಕಂತಾನೆ ಇರ್ಲಿಲ್ಲ, ಗುರ್ಸ್ಕೊಳಕ್ ಬಂದಾಗ ಮಾತ್ರ ಅದೇ ಬೇರೆ ಕಾಣಿಸ್ಕೊಳ್ತಾ ಇಲ್ಲ. ಸ್ಪಂದನ ಅಂತಿದ್ರಲ್ಲ, ಅದಕ್ಕೆ ಕಾಣಿಸ್ಕೊಳ್ಳೋಣ ಅಂತ. ಹೌದು, ಅದೇ ರೀತಿ ಕಾಣಿಸೋ. ಅದ್ರಲ್ಲಿ ಅವ್ರು ಮಾತಾಡೋದ್ರಲ್ಲಿ ಅರ್ಥನೇ ಇರ್ಲಿಲ್ಲ. ಅವರಿಗೆ ಯಾರಿಗೂ ಒಂದು ಲಕ್ಸುರಿ ಬಜೆಟ್ ಇವ್ರ ಕೈಯಿಂದ ಲಾಸ್ ಆಗಿದೆ, ಇವ್ರು ಅದನ್ನ ತಪ್ಪಂತ ಸ್ವೀಕಾರ ಮಾಡದೆ ನೇರವಾಗಿ ಮತ್ತೆ ಧ್ರುವಂತ್ ಅವ್ರ ಮೇಲೆ, ಅಂದ್ರೆ ಅವ್ರಿಗೆ ಏನ್ ತಗೊಂಡಿದ್ದಾರೆ, ಧ್ರುವಂತ್ ಅವ್ರ ಜೊತೆ ಮಾತಾಡಿದ್ರೆ ಎಲ್ಲರೂ ಸಪೋರ್ಟ್ ಬರ್ತಾರೆ, ಅವ್ರ ಪರ ಧ್ರುವಂತ್ ಪರವಾಗಿ ಯಾರು ನಿಲ್ಲಲ್ಲ ಅನ್ನೋದೊಂದು ಗೊತ್ತಿದೆ. ಅದಕ್ಕೆ ಎಲ್ಲರೂ ಸೇರಿ ಧ್ರುವಂತ್ ಮೇಲೆ ಅಟ್ಯಾಕ್ ಮಾಡಿದ್ರು ಅನ್ಸುತ್ತೆ. ಓಕೆ, ಇನ್ನು ಉಗ್ರಂ, ಮಂಜು, ರಘು ಎಲ್ಲ ಸೇರಿ ಗಿಲ್ಲಿಗೆ ಇರಿಟೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಷ್ಟೊಂದು ಬಟ್ಟೆ ಇದೆ, ಇಷ್ಟು ಬಟ್ಟೆ ಇದ್ರೂ ಕೂಡ ನೀನು ಯಾವ್ದು ಸರಿಯಾಗಿ ವೇರ್ ಮಾಡಲ್ಲ ಅನ್ನೋ ತರ ಆ ಒಂದು ಕಾನ್ವರ್ಸೇಷನ್ ಬಗ್ಗೆ ಏನ್ ಹೇಳ್ತೀರಾ? ಅಂಡ್ ಗಿಲ್ಲಿಗೆ ಕೂಡ ಅದು ಸಿಕ್ಕಾಪಟ್ಟೆ ಇರಿಟೇಟ್ ಆಗುತ್ತೆ, ಅಲ್ಲಿಂದ ಎದ್ದು ಹೋಗ್ಬಿಡ್ತಾರೆ. ಹೌದು, ಇದು ಗಿಲ್ಲಿದ ಒಂದ್ ಸ್ವಲ್ಪ ತಪ್ಪಾಗುತ್ತೆ. ನಾನು ಇದು ಯಾಕೆ ತಪ್ಪಾಗುತ್ತೆ ಅಂದ್ರೆ, ಮಂಜು ವಿಷಯಕ್ಕೆ ಹೇಳ್ತಲ್ಲ, ರಘು ಅವ್ರ ವಿಷಯಕ್ಕೆ ಹೇಳ್ತೀನಿ. ಯಾಕಂದ್ರೆ ರಘು ಅವರು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ನಾವು ನೋಡಿದ್ವಿ ಹೋದ ವಾರದ ದೃಷ್ಟಿ ಬಿತ್ತೇನೋ ಗೊತ್ತಿಲ್ಲ, AI ವಿಡಿಯೋ ಹಾಕಿದ ತಕ್ಷಣ ಅವರಿಬ್ರು ಒಟ್ಟಿಗೆ ಕಂಡೇ ಇಲ್ಲ ನಮ್ಗೆ. ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ರಘು ಅವ್ರದ್ದು ಮತ್ತೆ ಗಿಲ್ಲಿ ಅವ್ರದ್ದು ಫ್ರೆಂಡ್ಶಿಪ್ ಒಂದ್ ಸ್ವಲ್ಪ ಬಿರುಕಂತೂ ಮೂಡ್ತು. ಅಂದ್ರೆ ಅಲ್ಲಿ ಗಿಲ್ಲಿ ಅವರು ಎಲ್ಲರಿಗೂ ಈಗ ಇರಿಟೇಟ್ ಮಾಡ್ತಾರೆ, ಅವೆಲ್ಲ ನಮ್ಗೆ ಗೊತ್ತಿದೆ. ಆದ್ರೆ ಅವರು ಅದೇ ರೀತಿ ಎಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಒಂದ್ ಸ್ವಲ್ಪ ದೊಡ್ಡವರಾಗ್ತಿದ್ರು ಗಿಲ್ಲಿ ಅವರು. ಅಲ್ಲಿ ರಘು ಅವರಿಗೆ ಒಂದ್ ಸ್ವಲ್ಪ ಬೇಜಾರ್ ಮಾಡಿದ್ರು. ಆ ಒಂದು ರೀತಿ ಗಿಲ್ಲಿ ಅವ್ರದ್ದು ಸರಿ ಅನ್ಸಿಲ್ಲ. ಯಾಕಂದ್ರೆ ರಘು ಅವರು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಅಂದ್ರೆ ಅವ್ರು ಒಳ್ಳೇದಕ್ಕೆ ಹೇಳಿರ್ಬೋದು ಅಲ್ಲಿ ಆ ಒಂದು ಸಿಚುವೇಶನ್ ಅಲ್ಲಿ. ಒಂದ್ ಸ್ವಲ್ಪ ಇವರು ರಘು ಅವರು ಸ್ವಲ್ಪ ಜಾಸ್ತಿನೇ ಟ್ರಿಗರ್ ಆದ್ರು, ಅಷ್ಟು ಬೇಕಾಗಿರ್ಲಿಲ್ಲ. ಒಂದು ಫ್ರೆಂಡ್ಶಿಪ್ ಅಲ್ಲಿ ಒಂದ್ ಮಾತು
ಬರ್ತದೆ ಹೋಗ್ತದೆ ಅಂತ ಹೇಳ್ಕೊಂಡು ಸುಮ್ಮನಾಗಿರ್ಬೋದಿತ್ತು. ಒಂದ್ ಸ್ವಲ್ಪ ಜಾಸ್ತಿ ಇಬ್ರ ಮಧ್ಯೆನೂ ಬಿರುಕು ಮೂಡಿದೆ. ಅಂದ್ರೆ ನಮ್ಗೆ ಹೊರಗಿಂದ ನೋಡೋರಿಗೆ, ಗಿಲ್ಲಿ ಅಭಿಮಾನಿಗಳಿಗೆ ಮತ್ತೆ ರಘು ಅವರ ಅಭಿಮಾನಿಗಳಿಗೆ ಇವರಿಬ್ರು ಒಟ್ಟಿಗೆ ಆಡ್ಬೇಕು ಅನ್ನೋದೊಂದು ಆಸೆ ತುಂಬಾ ಇತ್ತು. ಇಲ್ಲಿಗೆ ಮುಗೀತದ ಅಥವಾ ಮುಂದುವರಿಯುತ್ತಂತ ನೋಡ್ಬೇಕಾಗಿದೆ. ಓಕೆ, ಇನ್ನು ಆಸ್ ಯೂಶುವಲ್ ಸ್ಯಾಟರ್ಡೆ ಸಂಡೇ ಅಂತ ಬಂದಾಗ ಸಾಕಷ್ಟು ಜನ ಇವತ್ತು ಬಿಗ್ ಬಾಸ್ ನೋಡ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಸೊ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆ ಕ್ಲಾಸ್ ಆಗಬಹುದು? ಹೌದು, ಸಾಕಷ್ಟು ಕೆಲವೊಂದಿಷ್ಟು ಸಣ್ಣ ಪುಟ್ಟ ತಪ್ಪುಗಳಂತ, ಸಣ್ಣ ಪುಟ್ಟ ಎಲ್ಲ ಒಂದ್ ಸ್ವಲ್ಪ ದೊಡ್ಡ ತಪ್ಪುಗಳನ್ನು ಸಹಿತ ಈ ವಾರ ನಾವು ನೋಡಿದೀವಿ. ಗಿಲ್ಲಿ ಅವರಿಗೆ ಒಂದು ಕ್ಲಾಸ್ ಸರಿಯಾಗಿ ಸಿಗುತ್ತೆ. ಯಾವ ಕಾರಣಕ್ಕೆ? ಅಂದ್ರೆ ಅತಿಥಿಗಳನ್ನ ನೋಡ್ಕೊಳ್ಳೋ ವಿಚಾರದಲ್ಲಿ ಒಂದ್ ಸ್ವಲ್ಪ ಎಡವಿದ್ದಾರೆ, ಒಂದಕ್ಕೆ ಮಾತಿನ ಬರದಲ್ಲಿ. ಆ ಒಂದು ವಿಚಾರದ ಅತಿಥಿಗಳು ಕೂಡ ಓವರ್ ಆಡಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಪ್ರೋಮೋ ನೋಡ್ತಾ ಹೋದ್ರೆ ಅತಿಥಿಗಳಿಗೂ ಇರಬಹುದಾ ಇವತ್ತು ಅಂತ ಹೇಳಿ. ಹೌದು, ಇರ್ಬೇಕು. ಆದ್ರೆ ಹೊರಗಿಂದ ಬಂದವರಿಗೆ ಗೌರವ ಕೊಡೋದಕ್ಕಿಂತ ಒಂದ್ ಸ್ವಲ್ಪ ಅವರಿಗೂ ನೇರವಾಗಿ ಹೇಳಿದ್ರು, ಇಂಡೈರೆಕ್ಟ್ ಆಗಂತೂ ಬಿಸಿ ಮುಟ್ಸೋದಂತೂ ಖಂಡಿತ ಆಗ್ಬೋದು ಅನ್ಕೊಂತೀನಿ. ಒಂದ್ ಸ್ವಲ್ಪ ಅವರಿಗೂ ಕ್ಲಾಸ್ ಬಂದಿದ್ರೆ ಚೆನ್ನಾಗಿ ಇರುತ್ತೆ. ನೋಡ್ಬೇಕು. ನನಗಂತೂ ಅನ್ಸುತ್ತೆ ಗಿಲ್ಲಿ ಅವರಿಗೆ ಒಂದ್ ಸ್ವಲ್ಪ ಜಾಸ್ತಿ ಕ್ಲಾಸ್ ತಗೊಳ್ತಾರೆ ಅಂತ ಹೇಳಿ. ಓಕೆ, ಇನ್ನು ಈ ವಾರದಲ್ಲಿ ಓವರ್ ಆಲ್ ಆಗಿ ನೋಡ್ತಾ ಹೋದ್ರೆ ಬರೀ ಆಕ್ಟಿವಿಟಿನೇ ಆಗಿದೆ. ಸೊ ಬೆಸ್ಟ್ ಅಂತ ಅಂದ್ರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರನ್ನ? ಮೇಡಮ್, ನನ್ಗೆ ಅಶ್ವಿನಿ ಗೌಡ ಅವ್ರ ಆಟನೇ ಚೆನ್ನಾಗಿ ಅನಿಸ್ತು. ಯಾಕಂದ್ರೆ ಇಷ್ಟು ವಾರಗಳ ಇಂದ ನೋಡ್ತಾ ಇರೋ ಅಶ್ವಿನಿನೇ ಬೇರೆ. ನಿನ್ನೆ ಅವ್ರು ಮತ್ತಿಷ್ಟು ನನ್ಗೆ ಒಂದು ಅಶ್ವಿನಿ ಅವ್ರದ್ದು ಇಷ್ಟ ಆಯ್ತಂದ್ರೆ ಆಟ, ಅವರು ಜಾನ್ವಿ ಅವರು ಮತ್ತೆ ಅದೇ ಹಳೆ ಜಾನ್ವಿ ಆಗಿ ಬಾಳೆನ ಎತ್ಕೊಳ್ಳೋಣ ಅಂತ ಹೇಳಿದಾಗ ಅವಾಗ ಅಶ್ವಿನಿ ಅವರು ಮತ್ತಿಷ್ಟು ಅವರು ಒಂದು ರೆಸ್ಪೆಕ್ಟ್ ಅನ್ನ ಮಾಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಬೇಡ ತೀರಾ ಕೆಟ್ಟವರಾಗೋದು ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಹಾಳಾಗ್ತಿರೋ ಜಾನ್ವಿ ಎಲ್ಲಿದ್ದಾರೆ, ಅಶ್ವಿನಿ ಎಲ್ಲಿದ್ದಾರೆ. ಹೌದು, ಜಾನ್ವಿ ಅವರು ಇಷ್ಟು ದಿವಸನೂ ನಾವು ನೋಡಿದ್ವಿ, ಅದು ಮಾಡೋಣ ಇದು ಮಾಡೋಣ, ಜಾನ್ವಿ ಮೇಡಮ್ ಅದು ಮಾಡೋಣ ಅಂತ ಹೇಳಿ ಜಾನ್ವಿ ಅವರೇ ಒಂದ್ ಸ್ವಲ್ಪ ಅವರಿಗೆ ಮಾಡಿನೇ ಅಶ್ವಿನಿ ಅವರು ಎಲ್ಲೊಂದ್ ಕಡೆ ಹಳ್ಳಕ್ ಬೀಳ್ತಿದ್ರು. ಆದ್ರೆ ಅಶ್ವಿನಿ ಅವರು ಇದೇ ರೀತಿ ಆಟ ಮುಂದುವರ್ಸ್ಕೊಂಡೋದ್ರೆ ಅವರು ಚೆನ್ನಾಗಿರೋ ಆಟ ಇದ್ ಮಾಡ್ತಿದ್ವಿ. ಮತ್ತೆ ಒಂದು ಒಳ್ಳೆ ವಿಚಾರ ಅಂದ್ರೆ ಗಿಲ್ಲಿ ಅವರನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಅವ್ರು ಎಷ್ಟೇ ನಾವು ನೋಡಿದ್ವಿ ಹಿಂದಿನ ಸೀಸನ್ ಅಲ್ಲೂ ಅವ್ರೊಬ್ರಿಗಾಗಿಲ್ಲ ಅಂದ್ರೆ ಅತಿಥಿಗಳ ಜೊತೆ ಹೋಗಿ ಕೂತ್ಕೊಂಡು ಅವ್ರ ಪರವಾಗಿನೂ ಮಾತಾಡಿ ಒಂದೇನು ಬೆಳೆನ ಬೇಯಿಸ್ಕೊಳ್ಬೋದಿತ್ತು. ಆದ್ರೆ ಅಶ್ವಿನಿ ಗೌಡ ಅವರು ಎಲ್ಲೂ ಆ ರೀತಿ ಮಾಡಿಲ್ಲ. ಹೌದು, ಆ ಒಂದು ವಿಚಾರದಲ್ಲಿ ನನಗೆ ಈ ಸಲ ಕಿಚ್ಚನ ಚಪ್ಪಾಳೆ ಅಶ್ವಿನಿಗೆ ಸಿಕ್ಕಿದ್ರು ತಪ್ಪಿಲ್ಲ. ಒಳ್ಳೆ ಅವರಿಗೆ ಅದಕ್ಕೆ ಡಿಸರ್ವ್ ಇದ್ದಾರೆ ಕಿಚ್ಚನ ಚಪ್ಪಾಳೆಗೂ. ನೋಡ್ಬೇಕು ಯಾರಿಗೆ ಸಿಗತ್ತೆ ಕಿಚ್ಚನ ಚಪ್ಪಾಳೆ. ಅಥವಾ ಅವರಿಗೆ ಒಂದು ಇಷ್ಟು ದಿವಸದ ಒಂದು ಅಶ್ವಿನಿ ಗೌಡ ಈ ಒಂದು ವಾರದಲ್ಲಿ ಅವರು ಬದಲಾಯಿಸ್ಕೊಂಡ ರೀತಿಗೆ ಅವರಿಗೆ ಒಂದು ಅವರಿಗೆ ಸುದೀಪ್ ಸರ್ ಒಂದು ಒಳ್ಳೆ ಮಾತು ಹೇಳ್ತಾರ ಅಂತ ನೋಡ್ಬೇಕಾಗಿರುತ್ತೆ. ಓಕೆ, ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ, ಟಾಸ್ಕ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ, ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಹೇಳಿದ್ರೆ ಯಾರು ನಿಮ್ನ ಚೂಸ್ ಮಾಡ್ತಾರೆ? ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಹೇಳಿದ್ರೆ ಸ್ಪಂದನ ಅವರು, ಸೂರಜ್ ಅವರು, ಇವರಿಬ್ರು ಸೂರಜ್ ಅವರಿಗೆ ಈ ವಾರ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಮನೆಗೆ ಹೋದ್ರು ಆಶ್ಚರ್ಯ ಏನಿಲ್ಲ ಅನ್ಕೊಂತೀನಿ. ಅವರು ನಿನ್ನೆ ಆಟದಲ್ಲಂತೂ ಅವರು ಬೇರೆ ತೋರ್ಸ್ಕೊಳಕ್ ಹೋಗಿ ಒಂದ್ ಸ್ವಲ್ಪ ನಾಮಿನೇಷನ್ ನಲ್ಲಿರೋ ಭಯದಿಂದನೇ ಆ ರೀತಿ ಒಂದು ಮನೆಯಲ್ಲಿ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿದ್ರು ಅಂತಾನು ಅನಿಸ್ತು. ಬೇಕಾಗಿರ್ಲಿಲ್ಲ, ಒಂದ್ ಸ್ವಲ್ಪ ಕೂಲಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು. ಚೆನ್ನಾಗಿ ಹೋಗಿದ್ರು ಅಂತವ್ರನ್ನ ಆ ರೀತಿ ಪದಗಳನ್ನ ಉಪಯೋಗಿಸ್ಬೇಡ ಅಂತ ಹೇಳಿದಿದ್ರೆ ಮತ್ತು ಸೂರಜ್ ಅವರಿಗೆ ಒಂದ್ ಒಳ್ಳೆ ರೆಸ್ಪೆಕ್ಟ್ ಬರ್ತಾ ಇತ್ತು. ಆದ್ರೆ ಅವ್ರು ಸ್ವಲ್ಪ ಜಗಳ ಮಾಡೋ ವಿಚಾರದಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ರು ಬೇರೆಯವ್ರನ್ನ. ಅದನ್ನ ಎದುರಿಗೆ ಹೇಳಿರೋದನ್ನ ಇವರೇ ಪ್ರಶ್ನೆ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಧನುಷ್ ಅವರನ್ನ ಹೇಳಿ ಮತ್ತೆ ಹೋಗಿ ಇವರೇ ಕೇಳಿರೋದು ಅದೆಲ್ಲ ಒಂದ್ ಕಡೆ ಸರಿ ಅನ್ಸ್ಲಿಲ್ಲ. ಓಕೆ, ಇನ್ನು ಆಪರ್ಚುನಿಟಿ ಸಿಕ್ಕಿ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಮುಂದೆ ಹೋಗ್ತಾರೆ ಅಂತ ಹೇಳಿದ್ರೆ ಯಾರು ನಿಮ್ನ ಕೊನೆದಾಗ ಚೂಸ್ ಮಾಡ್ತಾರೆ? ಕಾವ್ಯ ಅವರು ಈ ಹಿಂದಿನ ವಾರಗಳಿಗಿಂತ ಈ ಒಂದೆರಡು ಮೂರು ವಾರಗಳು ಸ್ವಲ್ಪ ಹಿಂದಿದ್ದಾರೆ. ಬಾಕಿ ಎಲ್ಲವರು ಮುಂದೆ ಹೋಗ್ತಾ ಇದ್ದಾರೆ. ಕಾವ್ಯ ಅವರು ಸ್ವಲ್ಪ ಹಿಂದೆ ಬೀಳ್ತಾ ಇದ್ದಾರೆ. ಮತ್ತೆ ಅವರು ಕೆಲವೊಂದಿಷ್ಟು ಈಗ ಗಿಲ್ಲಿಯಿಂದ ಬೇರೆ ಆಗ್ಲಿಕ್ಕೆ ಅವ್ರ ವಿರುದ್ಧ ಹೋದ ರೀತಿಯಲ್ಲಿ ಅನಿಸ್ತಾ ಇದೆ. ಫ್ರೆಂಡ್ಶಿಪ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇದೇ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಈಗ ಮುಂದೆ ಹೋಗ್ಬೇಕಂದ್ರೆ ಒಬ್ಬರೇ ಅಂತೂ ಹೋಗಕ್ಕಾಗಲ್ಲ. ಹಾಗಂತ ಇಂಡಿವಿಜುವಲ್ ಆಟನೇ ಹೌದು, ಆದ್ರೆ ಫ್ರೆಂಡ್ಶಿಪ್ ಇರಬೇಕಾಗತ್ತೆ. ಈಗ ಯಾರ ಹತ್ರ ಆದ್ರೂ ಕೆಲವೊಂದಿಷ್ಟು ಜನರ ಹತ್ರ ನೀವು ಇದ್ರೆ ಅವ್ರ ಜೊತೆ ಚೆನ್ನಾಗಿದ್ದು ಹೋದ್ರೆ ಜನಗಳಿಗೂ ಇಷ್ಟ ಆಗತ್ತೆ. ಇವರು ಟೀಮ್ ಆಗಿ ಚೆನ್ನಾಗಿ ಆಟ ಆಡ್ತಾರೆ ಅಂತಾನು ಒಂದು ಅವರಿಗೂ ಒಂದು ಪುಷ್ ಸಿಗುತ್ತೆ. ಆದ್ರೆ ಕಾವ್ಯ ಅವರು ಯಾವುದೇ ಒಂದು ತಂಡದಲ್ಲೂ ಗುರ್ಸ್ಕೊಂತ ಇಲ್ಲ, ಏಕಾಂಗಿ ಆಟ ಅಂತ ಹೇಳಿ ಕಳೆದೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಮೇಡಮ್. ಓಕೆ, ಸೊ ಥ್ಯಾಂಕ್ ಯು ರಘುವೀರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿರುವ ವೀಕ್ಷಕರು, ನಿನ್ನೆ ಎಪಿಸೋಡ್ನ ಹೈಲೈಟ್ಸ್ ಏನಾಗಿತ್ತು ಅಂತ ಹೇಳಿ ಚರ್ಚೆ ಮಾಡಿದೀವಿ. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಕಿಚ್ಚನ ಕೋಪಕ್ಕೆ ಯಾರು ಬಲಿಯಾಗ್ತಾರೆ ಅಥವಾ ಕಿಚ್ಚನ ಚಪ್ಪಾಳೆ ಯಾರಿಗೆ ಅನ್ನುವಂತಹ ಕುತೂಹಲ ಸಾಕಷ್ಟು ಜನಕ್ಕೆ ಇದೆ. ಇದಾಗುತ್ತೆ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.